ತುಂಬ ಜನ ನಮ್ಮ ಲೈನಲ್ಲಿ ಆನೇಕಲ್ ರೇಗ್ದಾರನ್ನ ಕೇಳ್ತಾ ಇರ್ತಾರೆ. ಆನೇಕಲ್ ರೇಗ್ದಾರಲ್ಲಿ ಒಂದು ಬಂದ ಜೊತೆ ಕೊಡ್ತಾಯಿದ್ದೀನಿ. ಎರಡಕ್ಕಿನೂ ಬೇರೆ ಬೇರೆ ಲೈನು ಆನೇಕಲ್ಗಳಲ್ಲಿ ಮಾಡಿಸಿರೋದು. ಹೆಣ್ಣು ಬಂದ್ಬಿಟ್ಟು 6:45 ಗಂಟೆ ಆಡಿದೆ, ಗಂಡು ಬಂದ್ಬಿಟ್ಟು 7:15 ಗಂಟೆ ಆಡಿದೆ. ಬಾಜಿ ಬಂದ್ಬಿಟ್ಟು ಗಂಡಲ್ಲಿ 3-4 ಬಾಜಿ, ಹೆಣ್ಣಲ್ಲಿ 6ರಿಂದ 8 ಬಾಜಿ. ಎರಡಕ್ಕಿಲೂ ತುಂಬ ಒಳ್ಳೆ ಜೊತೆಯಾಗಿದೆ. ಇದರಲ್ಲಿ ಒಂದು 2 ಸೆಟ್ ಪಟ್ಟ ಮಾಡಿಸಿದ್ದೀವಿ. 2 ಸೆಟ್ ಪಟ್ಟನೂ 6ನೇ ಕಲ್ಲಿಗೆಲ್ಲ 5-5 ಗಂಟೆ ಟೈಮಿಂಗ್ ಆಡಿದೆ. ಬಾಜಿಗಳು ಅಷ್ಟೇ 3-4 ಬಾಜಿ ಮಾಡೋದು. ಕ್ವಾಲಿಟಿ ವೈಸ್ ನೋಡ್ಬೋದು. 2 ಹಕ್ಕಿನೂ ತುಂಬ ಚೆನ್ನಾಗಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಹಕ್ಕಿ ಶೇಪು, ಲೆಂತು, ಕ್ವಾಲಿಟಿ, ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋದು ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆನೇಕಲ್ ರೇಗ್ದಾರಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ಹೆಣ್ಣು ನೋಡ್ಬೋದು, ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಗಂಡು ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಲಾಲ್ ಕಟ್ಟು ಹೆಣ್ಣಲ್ಲಿ ತುಂಬ ಜೋರಾಗಿದೆ. ಕೆಂಪು ಕತ್ತಲ್ಲಿ ಬಂದಿರೋದು ಹೆಣ್ಣು. ಈ ಜೊತೆಯಲ್ಲಿ ಪಟ್ಟಗಳು ಮಾಡಿಸ್ಕೊಂಡು ಆರಾಮಾಗಿ ಒಂದು 5-6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ನಾನು ಹೇಳ್ತಿರೋದು. 5-6 ಗಂಟೆ ಮಿನಿಮಮ್ ಟೈಮ್ನ ಈಸಿಯಾಗಿ ಬಿಡ್ಕೊಬೋದು. ಜಾಸ್ತಿ ಕಷ್ಟ ಬೀಳಂಗಿಲ್ಲ. ಇದರಲ್ಲಿ ಡೇ ಬೈ ಡೇ ಹಾರಿಸ್ಕೊಂಬಂದ್ರೆ ಸಾಕು. ಪಟ್ಟಗಳು ಅವಶ್ಯಕವೇ ಟೈಮಿಂಗ್ ಮಾಡ್ಕೊಂಬರತ್ತೆ. ಓಡಿಸ್ಬೇಕು, ಉಡಾನ್ ಸೆಟ್ ಮಾಡಬೇಕು ಅಂತ ಏನಿಲ್ಲ. ಡೈಲಿ ರೆಗ್ಯುಲರಾಗಿ ಬಿಡ್ಕೊಂಬಂದ್ರೆ ಸಾಕು. ಟೈಮಿಂಗು ಅವಶ್ಯಕವೇ ಜಾಸ್ತಿ ಮಾಡ್ಕೊಂಬರತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಆನೇಕಲ್ ರೇಗ್ದಾರಲ್ಲಿ ಬಂದ ಜೊತೆ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಗಂಟು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಚಡಿ ಬಾಲ, ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು. ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ನೋಡ್ಬೋದು. ಹಿಂಗೆ ವೈಬ್ರೇಷನ್ ಚೆನ್ನಾಗಿ ಮಾಡುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ಗೆ ಅಕ್ಕಿನ ಇಟ್ಕೊಂಡಿರೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆವೆಲ್ಲ ನೋಡ್ಬೋದು. ಚೆನ್ನಾಗಿರುತ್ತೆ. ರೆಗ್ಗಳು ನೋಡ್ಬೋದು. ಚೆನ್ನಾಗಿರುತ್ತೆ. ಧೂಮ ಮೇಲೆ ರೇಗ್ದಾರ ಬಣ್ಣ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಲೈಟಾಗೆ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡ್ಕಲು ಅನ್ನೋದು ಏನು ಸ್ಟಾರ್ಟ್ ಆಗಿದೆ, ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಒಡ್ಕಲು ಜಾಸ್ತಿ ಆಗುತ್ತೆ. ಶುದ್ಧ ಕಣ್ಣಲ್ಲಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜೋರಾಗಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿರುತ್ತೆ. ರಿಂಗ್ ನಂಬರ್ 1196. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಬಾಲ ಅಲ್ಲಿ ಕೊನೆಯಲ್ಲಿ ನೋಡ್ಬೋದು. ಬಿಳೆ ಗರಿ ಇಲ್ಲ, ಕೆಂಪು ಗರಿ ಇದೆ. ಅದಕ್ಕೆ ಇದೇ ಬೇರೆ ಲೈನು, ಅದೇ ಬೇರೆ ಲೈನ್ ಆನೇಕಲ್ಲಲ್ಲಿ ಮಾಡಿಸಿರೋದು. ಎಲ್ಲ ಬಾಲ ಕಿತ್ಕೊಟ್ಟಿರೋದು. ಒಂದು 3/4 ಭಾಗ ಬಂದಿದೆ, ಇನ್ನು 3/4 ಭಾಗ ಬರಬೇಕು. ಲಾಲ್ ಕಟ್ ನೋಡ್ಬೋದು. ಇದ್ರಲ್ಲಿ ಜೋರಾಗಿರುತ್ತೆ. ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ಗೆ ಅಕ್ಕಿ ಇದು. ಲೆಂತ್ ವೈಸು ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಗಂಡು ಹೆಣ್ಣು ಕಣ್ಣಿನ ಡಿಫ್ರೆನ್ಸ್ಗಳು ಗೊತ್ತಾಗುತ್ತೆ ನೋಡಿ. ಗಂಡು ಬಂದುಬಿಟ್ಟು ಬ್ರೀಡರ್ ಐಷನ್ ತುಂಬ ಜೋರಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿತ್ತು ಗಂಡಲ್ಲಿ. ಹೆಣ್ಣು ಬಂದುಬಿಟ್ಟು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಹೆಣ್ಣಲ್ಲಿ ತುಂಬ ಜಾಸ್ತಿ ಇರುತ್ತೆ. ಗಂಡಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇತ್ತು. ಹೆಣ್ಣಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ನಿಮಗೆ ಜೊತೆಗೆ ಬರುತ್ತೆ. ಕ್ವಾಲಿಟೀಸ್ ನೋಡ್ಬೋದು. ಸೂಪರ್ ಕ್ವಾಲಿಟಿ ಇರುತ್ತೆ. ರಿಂಗ್ ನಂಬರ್ 2651.